ನಮಸ್ತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. So Vidyakshetra has been conducting this kind of program twice in a year. One, the ಚಾಂದ್ರಮಾನ ರೀತಿಯ ವರ್ಷದ ದ್ವಿತೀಯಾರ್ಧದ ಮೊದಲ ದಿನದಲ್ಲಿ ನವರಾತ್ರಿ ಉತ್ಸವ. ಸೌರಮಾನದ ರೀತಿಯ ವರ್ಷದ ಉತ್ತರಾಯಣದ ಆರಂಭದಲ್ಲಿ ಜನಪದ ಉತ್ಸವ. You are able to follow, right? One on the beginning of the Navaratri, and that is according to the Chandramana, and the other one is at the beginning of Uttarayana, which is according to Sauramana. ನವರಾತ್ರಿ ಉತ್ಸವವು ಮಾರ್ಗ ಪದ್ಧತಿಯ ಶಾಸ್ತ್ರೀಯ ಕಲೆಗಳ ಸಂಭ್ರಮವಾದರೆ ಸಂಕ್ರಾಂತಿ ಜಾನಪದ ದೇಸಿ ಕಲೆಗಳ ಸೊಬಗಿನ ಹಬ್ಬ. ಪ್ರತಿ ಸಂಕ್ರಾಂತಿ ಹಬ್ಬದ ದಿನದಂದು ಕೂಡ ವಿದ್ಯಾಕ್ಷೇತ್ರ ಒಂದೊಂದು ಹೆಚ್ಚುವರಿ ಅಡಕವನ್ನ ಮಾಡಿಕೊಳ್ತಾ ಬಂದಿದೆ. ಹೋದ ವರ್ಷ the last year at the same time I think vastram was added, right? The loom was added, and this time another as a mark of development the Goshala and the 2 goats have been added. So for Janapada poets, the Basavanna and Go are a favorite subject because they are the part and parcel of their life. So one poem goes like this: ಎಳ್ಳಿನ ಹೊಲದಾಗ ಉಳ್ಳಾಡೋ ಬಸವಣ್ಣ, ಎಳ್ಳಿನ ಹೊಲದಾಗ ಉಳ್ಳಾಡೋ ಬಸವಣ್ಣ, ಎಳ್ಳಿ ನುಂಡಲಿಗಿ ಹೆರತುಪ್ಪ. ಎಳ್ಳಿನ ಉಂಡಲಿಗೂ ಸೂರ್ಯನಾರಾಯಣನ ಕುರಿತು ಹೇಳ್ತಾರೆ. ಮುಂಗೋಳಿ ಪೂಜ್ಯಾವು, ಮೂಡು ಕೆಂಪೇರಿಯಾವು, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾನೆದ್ದು ಕೈಯ ಮುಗಿದೇವ. ಸೂರ್ಯನಾರಾಯಣನ ಚಲನೆ ಉತ್ತರಾಯಣದ ಚಲನೆಯ ಆರಂಭದ ದಿನ ಎಂದು ಅಥವಾ ನಾಳೆ. ದ ಥಿಂಗ್ ಇಸ್, ದ ಸನ್ seems to enter Makara Rashi, or the sun seems to have set out on a journey towards the north, but they are all Brahmas because they are all because of the movement of the earth. The sun is where he is. So it also signifies that the God is Achala, wherever he is. So because of our movement, because of our Chanchalya, we feel that we are the Kartrus and Bhoktrus, right? And I think this festival also signifies that importance. Okay? So now praying to the Lord, Goddess Saraswati here. ಎಂಟನೇ ಮಾವಿನ ದಂಟಿನಲ್ಲಿರುವೋಳೆ, ಗಂಟೆಯ ಸಜ್ಜಿಗೆ ಒಲಿಯೋಳೆ, ಗಂಟೆಯ ಸಜ್ಜಿಗೆ ನಲಿಯೋಳೆ ಸರಸ್ವತಿ, ಗಂಟಲ ತೊಡರ ಬಿಡಿಸಬ್ಬ. So after praying to Goddess Saraswati, we will start today's program. So ಇಂದಿನ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ there is a slight difference compared to market difference compared to what we did in the last year. ಕಳೆದ ವರ್ಷ ನಾವು ಕರ್ನಾಟಕದ ಉತ್ತರ ದಕ್ಷಿಣ ಭಾಗಗಳ ಪ್ರಯಾಣವನ್ನು ಕೈಗೊಂಡಿದ್ವಿ. We did lot of things in the northern Karnataka and also we covered lot of southern Karnataka and we traversed between these 2 ends. ಈ ವರ್ಷ ಪೂರ್ವ ಪಶ್ಚಿಮಗಳಲ್ಲಿ ಅಡ್ಡಾಡುವವರಿದ್ದೇವೆ. ಹಲವು ಸಾಂಸ್ಕೃತಿಕ, and at the same time I want to remind, actually it has been our endeavor to include lot of the folklore from the rest of India as well. And we have not been able to do that in this year, but we will promise you in the next year we will bring you lot of folklore and folk tradition from all parts of India. ಹಲವು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಜನಜೀವನವನ್ನು ಬಿಂಬಿಸುವಂತಹ ಜನಪದರಿಂದ ಜಾಗೃತವಾಗಿ ಉಳಿಸಿಕೊಂಡಿರುವ ಕಲೆಯ ಶ್ರೀಮಂತಿಕೆ, ಹಾಡು, ಹಸೆ, ಬೆಳಗು, ಬಿನ್ನಾಡ, ಕುಣಿತ, ನಲಿತ ಇವುಗಳನ್ನು ತೋರಿಸಲು ಮಕ್ಕಳು ಸಜ್ಜಾಗಿದ್ದಾರೆ. ಇವುಗಳನ್ನೆಲ್ಲೂ ನಿಮಗೆ ಒಪ್ಪಿಸಲು ಮಕ್ಕಳು ಸಜ್ಜಾಗಿದ್ದಾರೆ. ಮಧ್ಯ ಮಧ್ಯದಲ್ಲಿ we will also pull you into the program, so we will also make sure that you will also participate. Okay? So ಮೊದಲ ಕಾರ್ಯಕ್ರಮವಾಗಿ ಹೂವಿನ ಕೋಲು. ಕಾರ್ಯಕ್ರಮದ ಮೊದಲಲ್ಲಿ ಧನ ಕನಕ ವಸ್ತು ವಾಹನ ಸುಖ ಸಂಪತ್ತು ನಿಮದಾಗಲೆಂದು ಹರಿಸಲು ಹೂವಿನ ಕೋಲಿನ ತಂಡ ಈಗ ರಂಗಪುರ ಪ್ರವೇಶ ಮಾಡಿದೆ. ಶಾಶ್ವತಕ್ಕೆ ಹರಿಸಿದೆವು ಬಾಲಕರು ಬಂದು, ಈಶ ನಿಮಗತ್ಯಧಿಕ ಸುಖವ ಕೊಡಲೆಂದು. ಲೇಸಾಗಿ ಹರಿಸಿದೆವು ಬಾಲಕರು ಬಂದು, ಲೇಸಾಗಿ ಹರಿಸಿದೆವು ಬಾಲಕರು ಬಂದು.
ಮತ್ತು ಈ ಕಾರ್ಯಕ್ರಮ ನವರಾತ್ರಿ ಕರ್ನಾಟಕದ ನಾಡ ಹಬ್ಬ ಎನ್ನುವುದು ಕೇವಲ ಒಂದು ಉಪಚಾರದ ಮಾತಲ್ಲ. ಅದು ಶಕ್ತಿಯ ಆರಾಧನೆಯಾದರೂ ಕೂಡ ಪ್ರತಿ ಹಳ್ಳಿಗಳಲ್ಲಿ ದೇವರನ್ನು ಯಾವುದೇ ರೂಪದಿಂದ ಆರಾಧಿಸುತ್ತಿದ್ದರೂ ಕೂಡ ಪ್ರತಿಯೊಂದು ದೇವಸ್ಥಾನಗಳಲ್ಲಿಯೂ ನವರಾತ್ರಿಯ ಹಬ್ಬದ ಆಚರಣೆ ನಡೆಯುತ್ತದೆ. ಈ ಹೂವಿನ ಕೋಲು ನವರಾತ್ರಿ ಹಬ್ಬದ ಒಂದು ಅಂಗ. ಜನರ ಕಲಾ ಸಂಪತ್ತನ್ನು ಪ್ರದರ್ಶಿಸುವಂತಹ ಸುಸಮಯ ಅದು. ಕೋಲಾಟವಿರಬಹುದು, ಹುಲಿವೇಷವಿರಬಹುದು, ಕೊರಲ ಕುಣಿತ, ದೊಡ್ಡಾಟ, ಸಣ್ಣಾಟದಂತಹ ಹಲವು ಕಲಾ ಪ್ರಕಾರಗಳು ಅವುಗಳನ್ನ ಮನೆ ಮನೆಗೆ ಹೋಗಿ ಪ್ರದರ್ಶಿಸುತ್ತಾರೆ. ಈ ಅವರ ಕೈಯಲ್ಲಿ ಹೂವಿನ ಕೋಲನ್ನು ಹಿಡಿದುಕೊಂಡಿರುತ್ತಾರೆ. ಅದು ಭತ್ತದ ತೆನೆಯ ಸಂಕೇತ. ಅದನ್ನ ಬೆಂಡು, ಬಣ್ಣ ಬಣ್ಣದ ಕಾಗದ ಮತ್ತು ಹೂವಿನಲ್ಲಿ ಅಲಂಕರಿಸಿರುತ್ತಾರೆ. ಆ ಹೂವಿನ ಕೋಲನ್ನು ಹಿಡಿದು ಸಣ್ಣ ಮಕ್ಕಳು, ಇದರಲ್ಲಿ ಎರಡು ಪ್ರಕಾರ ಇದೆ. ಒಂದು ಮಲೆನಾಡಿನಲ್ಲಿ ಈ ಹಾರೈಕೆ, ಇದನ್ನ ಮಲೆನಾಡಿನಲ್ಲಿ ಹಾಡ್ತಾರೆ. ಇದನ್ನ ಧನ ಕನಕ ವಸ್ತು ವಾಹನ ನಿಮಗಾಗಲೆಂದು ಅಂತ. ಕರಾವಳಿಯಲ್ಲಿ ಹಿಮ್ಮೇಳದೊಂದಿಗೆ ಬರ್ತಾರೆ, ಮದ್ದಲೆಯೊಂದಿಗೆ, ಪದದೊಂದಿಗೆ ಬರ್ತಾರೆ. ಅಲ್ಲಿ ಸಣ್ಣ ಸಣ್ಣ ಪ್ರಸಂಗಗಳನ್ನು ಅವ್ರು ಹೇಳ್ತಕ್ಕಂತಹ ಪ್ರಸಂಗ ಇದೆ. ಭೀಷ್ಮ ಪರಶುರಾಮರ ಸಂವಾದ ಇರಬಹುದು, ಸುಧನ್ವ ಪ್ರಭಾವತಿಯರ ಸಂವಾದ, ಜೋಡಿ ಸಂಭಾಷಣೆಗಳಿರಬಹುದು. ಆ ತರದನ್ನ ಹಿಮ್ಮೇಳ ಭಾಗವತಿಕೆಯೊಂದಿಗೆ ನಡೆಸುತ್ತಾರೆ. ಜನರು ಇದರ ಮುಂದೆ ಇಚ್ಛಾನುಸಾರವಾಗಿ ಸಂಭಾವನೆಯನ್ನು ಕೂಡ ಅವರಿಗೆ ಕೊಡುತ್ತಾರೆ. ಅದು ಹೂವಿನ ಕೋಲು. ಇದರಲ್ಲಿ ನೀವು ಗಮನಿಸಿರುವಂತೆ ಸಾಂಪ್ರದಾಯಿಕವಾದಂತಹ ಉಡುಗೆ ಬಿಳಿ ಚಡ್ಡಿ ಮತ್ತು ಬಿಳಿ ಅಂಗಿ ಮತ್ತು ಗಾಂಧಿ ಟೋಪಿ. ಬಹುಶಃ ಬಿಸಿಲಿನ ತಾಪಕ್ಕೂ ಅಥವಾ ಇನ್ನೊಂದು ಕಾರಣಕ್ಕೂ ಅಥವಾ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯದಲ್ಲಿ ಬಂದಿರತಕ್ಕಂಥದ್ದು ಇರ್ಬೋದು. ಬಿಳಿಯ ಅಂಗಿ, ಬಿಳಿಯ ಚಡ್ಡಿ ಮತ್ತು ಬಿಳಿಯ ಟೋಪಿಗಳನ್ನ ಧರಿಸುತ್ತಾರೆ.